ಹೈದರಾಬಾದ್, ಡೆಲ್ಲಿ, ಮುಂಬೈ ಇಲ್ಲೆಲ್ಲ ರ್ಯಾಪಿಡೋ ವರ್ಕ್ ಆಗ್ಲಿಕ್ಕೆ ಆದ್ರೆ ಬೆಂಗಳೂರಿನಾಗ ಯಾಕೆ ಬ್ಯಾನ್ ಮಾಡ್ಯಾರ? ಇದೊಂದು ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಗಿದ್ರು ಇಲ್ಲಿ ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ ಆಗ್ಯದ. ಎದಕ್ಕೆ? ಸೊ ರ್ಯಾಪಿಡೋನ ಅಪೋಸ್ ಮಾಡ್ಲಿಕ್ಕೆ ಕಾರಣಗಳೇನು? ಕಾನೂನ, ಸೇಫ್ಟಿನ, ಅಥವಾ ಕಾಣದ ಕೈಗಳ ಒಂದು ಕೈವಾಡನ? ಇಡೀ ಇಂಡಿಯಾದಾಗೆ ಡಿಜಿಟಲ್ ರೆವಲ್ಯೂಷನ್ ಅನ್ನು ಬಿಲ್ಡ್ ಮಾಡಿರೋ ಬೆಂಗಳೂರಿನಂಥ ಸಿಟಿನಾಗ ಬರೀ ಒಂದು ಬೈಕ್ ಟ್ಯಾಕ್ಸಿಯಿಂದ ಇಷ್ಟೊಂದು ಚರ್ಚೆ ಯಾಕೆ ನಡೀಲಿಗತ್ತದ? ಎರಡ್ 2011ರ ಸೆನ್ಸಸ್ ಪ್ರಕಾರ ಬೆಂಗಳೂರಿನಾಗ ಸುಮಾರು 96 ಲಕ್ಷ ಜನ ಪಾಪ್ಯುಲೇಷನ್ ಇತ್ತು. ಇದ್ರೊಳಗ ಸುಮಾರು 50% ಜಾಸ್ತಿ ಜನ ಮೈಗ್ರೆಂಟ್ಸ್ ಅಂದ್ರೆ ವಲಸಿಗರಿದ್ದಾರೆ. ಸೊ ಈ ವಲಸಿಗರ ಪಾಪ್ಯುಲೇಷನ್ ಅನ್ನ ಬ್ರೇಕ್ ಡೌನ್ ಮಾಡೋಣ. ಮೊದಲನೇದು ಇಂಟ್ರಾ ಸ್ಟೇಟ್ ಮೈಗ್ರೆಂಟ್ಸ್ ಅಂದ್ರೆ ಕರ್ನಾಟಕದಾಗೆ ಬೇರೆ ಜಿಲ್ಲೆಯಿಂದ ಬಂದಿರೋ ಜನ ಸುಮಾರು 64% ನಷ್ಟಿದ್ದಾರೆ. ಎರಡನೇದು ಇಂಟರ್ ಸ್ಟೇಟ್ ಮೈಗ್ರೆಂಟ್ಸ್ ಅಂದ್ರೆ ಬೇರೆ ರಾಜ್ಯದಿಂದ ಬಂದಿರುವಂತಹ ಜನರು. ತಮಿಳುನಾಡುವಿಂದ 5,20,000 ಜನ, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣದಿಂದ 3,60,000 ಜನ, ಕೇರಳದಿಂದ 1,70,000 ಜನ ಮತ್ತು ರಾಜಸ್ಥಾನದಿಂದ ಸುಮಾರು 82,000ಕ್ಕೂ ಹೆಚ್ಚು ಜನ ಇಲ್ಲಿದ್ದಾರೆ. ಮೂರನೇದು ಇಂಟರ್ನ್ಯಾಷನಲ್ ಮೈಗ್ರೆಂಟ್ಸ್ ಅಂದ್ರೆ ಬೇರೆ ದೇಶದಿಂದ ಬಂದವರು. ಬೆಂಗಳೂರಿನಾಗ ಸುಮಾರು 33,000 ಜನ ಬೇರೆ ದೇಶದಿಂದ ಬಂದವರು ಇದ್ದಾರೆ. ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರೆಯಲ್ಪಡುವ ನಮ್ಮ ಬೆಂಗಳೂರಿನಾಗ ಪಾಪ್ಯುಲೇಷನ್ ಭಯಂಕರ ಗ್ರೋತ್ ಆಗ್ಲಿಕ್ಕತ್ತದ್ರೆ ಇದರಿಂದ ಟ್ರಾಫಿಕ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಎರಡಕ್ಕೂ ಬಹಳ ಅಡಚಣೆ ಆಗ್ಲಿಕ್ಕತ್ತದ. ಮಾರ್ಚ್ 31, 2024ರ ಪ್ರಕಾರ ಬೆಂಗಳೂರಿನಾಗ ಸುಮಾರು 1,16,00,000 ರಿಜಿಸ್ಟರ್ಡ್ ವೆಹಿಕಲ್ಸ್ ಇದಾವ್ರಿ. ಇದ್ರಾಗ 88% ನಷ್ಟು ಪ್ರೈವೇಟ್ 2 ವೀಲರ್ಸ್ ಮತ್ತು ಕಾರ್ಗಳೇ ಇದಾವ. ಇದರಿಂದ ಸಿಟಿನಾಗ ಟ್ರಾಫಿಕ್ ಭಾಳ ಆಗ್ಲಿಕ್ಕತ್ತದ ಮತ್ತು ಆ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗ್ಲಿಕ್ಕೂ ಭಾಳ ಸಮಯ ಬೇಕಾಗ್ಲಿಕ್ಕತ್ತದ. ಸೊ ಈ ನಮ್ಮ ಬೆಂಗಳೂರಿನಾಗ ಆಗ್ತಿರೋ ಟ್ರಾಫಿಕ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನದ? ಹೋಗ್ತಾ ಹೋಗ್ತಾ ಓಲಾ ಮತ್ತು ಊಬರ್ ನಂತಹ ಕಂಪನಿಗಳು ಬಂದ್ವಿ. ಇದರಿಂದ ಆಟೋ ಮತ್ತು ಟ್ಯಾಕ್ಸಿಗಳ ಸಂಖ್ಯೆನೂ ಜಾಸ್ತಿ ಆಯ್ತು. ಅವಾಗ ಏನಾಯ್ತು, ಓಲಾ ವರ್ಸಸ್ ಊಬರ್ ಅಂತ ಕಾಂಪಿಟೇಷನ್ ನಡೀತಿತ್ತು. ಆದ್ರೆ ಈಗ ಆಟೋ ವರ್ಸಸ್ ಬೈಕ್ ಟ್ಯಾಕ್ಸಿ ಅಂತ ಆಗ್ಬಿಟ್ಟಿದ್ರಿ. ಈ ಕಾಂಪಿಟೇಷನ್ ಹೆಲ್ದಿಯಾಗಿ ಉಳಿಲಿಲ್ರಿ, ಅದು ರೋಡ್ ರೇಜ್ ಆಗಿ ಬದಲಾಯ್ತು. ನೀವು ಎಷ್ಟೋ ವಿಡಿಯೋದಾಗ ನೋಡಿರ್ಬೋದು, ಆಟೋ ಡ್ರೈವರ್ಗಳು ಮತ್ತು ಬೈಕ್ ಟ್ಯಾಕ್ಸಿ ಡ್ರೈವರ್ಗಳ ನಡುವರ್ಕ ದೊಡ್ಡ ಹೊಡಪೆಟ್ಟೆ ನಡೆದಿರ್ತದೆ ರೋಡ್ ಮೇಲೆ. ಈ ಇಶ್ಯೂ ಶುರುವಾಗಿದ್ದೆ ಹಂಗ ನೋಡ್ರಿ, ಬೆಂಗಳೂರಿನಾಗ ಸುಮಾರು 2.2 lakhs ರಿಜಿಸ್ಟರ್ಡ್ ಆಟೋಗಳು ಇದಾವ್ರಿ. ಅವರು ದಿನಕ್ಕೆ ಸುಮಾರು 1.6 crores ಟ್ರಿಪ್ಸ್ಗಳನ್ನು ಮಾಡ್ತಾರೆ. ಆದರೂ ಮಂದಿ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಸಲುವಾಗಿ ಬೈಕ್ ಟ್ಯಾಕ್ಸಿಗಳನ್ನು ಬಳಸ್ಲಿಕ್ಕೆ ಶುರು ಮಾಡಿದ್ರು. ಈಗ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್, ನಾನು ಮೆಟ್ರೋಯಿಂದ ಬಂದು ಇಳಿದೆ. ನನ್ನ ಮನೆ ಮೆಟ್ರೋಯಿಂದ 600 ಮೀಟರ್ ದೂರದಾಗದ. ಅವಾಗ ಆಟೋಗೆ ಹೋಗೋ ಬದಲು ಜನ ಏನು ಯೋಚನೆ ಮಾಡ್ತಾರೆ, ಬೈಕ್ ಟ್ಯಾಕ್ಸಿಗೆ ಹೋಗೋದೇ ಬೆಟ್ರು, ಇಟ್ಸ್ ಮೋರ್ ಚೀಪರ್. ಹಾಗಾಗಿ ಈ ಬೈಕ್ ಟ್ಯಾಕ್ಸಿಗಳ ಒಂದು ಹವಾ ಅಲ್ಲಿಂದ ಶುರುವಾಯಿತು. ಈ ಗ್ಯಾಪನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕಂತಾನೆ ರ್ಯಾಪಿಡೋ ಮಾರ್ಕೆಟಿಂಗ್ ಎಂಟರ್ ಆಗಿತ್ತು. ಇಂಡಿಯಾದಾಗ ಸುಮಾರು 1 ಕೋಟಿಗಿಂತ ಜಾಸ್ತಿ ರ್ಯಾಪಿಡೋ ಯೂಸರ್ಸ್ ಇದ್ದಾರೆ. ಇವರು ಭಾರತದ 100ಕ್ಕೂ ಹೆಚ್ಚು ಸಿಟಿನಾಗ ಸರ್ವಿಸಸ್ ಪ್ರೊವೈಡ್ ಮಾಡ್ಲಿಕ್ಕತ್ತಾರ. ಇದು ಚೀಪ್ ಅದ, ಫಾಸ್ಟ್ ಅದ ಮತ್ತು ಪೂರ್ತಿ ಆ್ಯಪ್ ಬೇಸ್ಡ್ ಅದ. ಆಟೋ ಯೂನಿಯನ್ ಮತ್ತು ಕ್ಯಾಬ್ ಯೂನಿಯನ್ಗಳ ವಾದ ಏನಪ್ಪಾ ಅಂತಂದ್ರೆ, ಮೊದಲನೇದು ಅನ್ಫೇರ್ ಕಾಂಪಿಟೇಷನ್. ಈ ಬೈಕ್ ಟ್ಯಾಕ್ಸಿಗಳು ಆಪರೇಟ್ ಆಗೋದು ಪ್ರೈವೇಟ್ ಲೈಸೆನ್ಸ್ಗಳಿಂದ, ಕಮರ್ಷಿಯಲ್ ಲೈಸೆನ್ಸ್ಗಳಲ್ಲ. ಸೊ ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರ ಇದು ಇಲ್ಲಿಗಲ್. ಎರಡನೇದು ರೇಟ್ ಅಂಡರ್ ಕಟಿಂಗ್. ಆಟೋಗಳಿಗೆ ಸರ್ಕಾರದಿಂದ ನಿಗದಿತ ದರ ಅದರಿ, ಏನು ಮಿನಿಮಮ್ 30 ರೂಪಾಯಿ. ಆದ್ರೆ ರ್ಯಾಪಿಡೋನಾಗ ಸ್ಮಾಲ್ ಡಿಸ್ಟೆನ್ಸ್ಗಳಿಗೆ ಇದು 10 ರಿಂದ 15 ರೂಪಾಯಿಂದ ಶುರು ಆಗ್ತದೆ. ನೋ ರೆಗ್ಯುಲೇಷನ್, ನೋ ಟ್ಯಾಕ್ಸ್. ಆಟೋ ಡ್ರೈವರ್ಗಳು ಪರ್ಮಿಟ್ ಫೀ, ರೋಡ್ ಟ್ಯಾಕ್ಸ್ ಅಂತೆಲ್ಲ ಕಟ್ತಾರೆ. ಆದ್ರೆ ರ್ಯಾಪಿಡೋ ಡ್ರೈವರ್ಗಳು ಇದನ್ನೆಲ್ಲ ಪೇ ಮಾಡಲ್ಲ. ಜನವರಿ 2023ರಾಗ ಆಟೋ ರಿಕ್ಷಾ ಡ್ರೈವರ್ ಯೂನಿಯನ್ಗಳಂತಹ ಯೂನಿಯನ್ಗಳು ರ್ಯಾಪಿಡೋನ ಬ್ಯಾನ್ ಮಾಡಲಿಕ್ಕೆ ಬಹಳಷ್ಟು ಪ್ರತಿಭಟನೆಗಳನ್ನು ಮಾಡಿದ್ರು. ಕರ್ನಾಟಕ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನವರು ಬೈಕ್ ಟ್ಯಾಕ್ಸಿಗಳು ಇಲ್ಲಿಗಲ್ ಅಂತ ಹೇಳಿ ನೋಟಿಸ್ ಕೂಡ ಇಶ್ಯೂ ಮಾಡಿದ್ರು. ಅದಾದ್ಮೇಲೆ ಕರ್ನಾಟಕ ಹೈಕೋರ್ಟ್ನವರು ಈ ಬ್ಯಾನ್ ಅನ್ನ ಟೆಂಪರರಿ ತೆಗೆದ್ರು. ಆದ್ರೆ ಲೀಗಲಿ ಇನ್ನ ಇದಕ್ಕೇನು ಕ್ಲಾರಿಟಿ ಸಿಕ್ಕಿಲ್ಲ. ರ್ಯಾಪಿಡೋ ಅವರ ವಾದ ಏನಪ್ಪಾ ಅಂತಂದ್ರೆ, ಅವರು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಲಿಕ್ಕೆ. ಎರಡನೇದು, ಈ ಬೈಕ್ ಟ್ಯಾಕ್ಸಿಗಳಿಂದ ಟ್ರಾಫಿಕ್ ಕಡಿಮೆಯಾಗಿ ಕಂಜೆಷನ್ ಕೂಡ ಕಡಿಮೆ ಆಗ್ಲಿಕ್ಕೆ. ಅಲ್ಲದೆ 1.5 lakh ಜನರಿಗೆ ಎಂಪ್ಲಾಯ್ಮೆಂಟ್ ಅನ್ನ ಇದು ದೊರಕಿಸಿಕೊಟ್ಟಿದೆ. ಆದ್ರೆ ಇದು ಬ್ಯಾಕ್ ಡೋರ್ ಗಿಗ್ ಎಕನಾಮಿ ಆಗಿರೋದ್ರಿಂದ ಲೈಸೆನ್ಸ್ಡ್ ಡ್ರೈವರ್ಗಳ ಬಿಸ್ನೆಸ್ ಹಾಳಾಗ್ಲಿಕ್ಕತ್ತದ ಅನ್ನೋದು ಆಟೋ ಡ್ರೈವರ್ಗಳ ವಾದ. ರ್ಯಾಪಿಡೋ ಇಂಟರ್ನಲ್ ಎಸ್ಟಿಮೇಟ್ ಪ್ರಕಾರ ರ್ಯಾಪಿಡೋ ಡ್ರೈವರ್ಗಳು ಪ್ರತಿದಿನ 800 ರಿಂದ 1,200 ರೂಪಾಯಿ ದುಡಿಲಿಕತ್ತಾರ. ಆದ್ರೆ ಆಟೋ ಡ್ರೈವರ್ಗಳು ದಿನಕ್ಕೆ 500 ರಿಂದ 900 ರೂಪಾಯಿ ಅಷ್ಟೇ ದುಡಿಲಿಕತ್ತಾರ. ಅರ್ಬನ್ ಮೊಬಿಲಿಟಿ ಇಂಡಿಯಾ ಅವರ 2024ರ ಸರ್ವೆ ಪ್ರಕಾರ ಬೆಂಗಳೂರಿನಾಗಿರೋ 67% ನಷ್ಟು ವರ್ಕಿಂಗ್ ಪ್ರೊಫೆಷನಲ್ಸು ಆಟೋ ಅಥವಾ ಕ್ಯಾಬ್ಗಳಿಗಿಂತ ಬೈಕ್ ಟ್ಯಾಕ್ಸಿಗಳನ್ನು ಹೆಚ್ಚು ಪ್ರಿಫರ್ ಮಾಡ್ತಾರೆ. ಸೊ ಮುಂದೆ ಏನು ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿದ್ಬಿಟ್ಟದ್ರಿ. ಎಕ್ಸ್ಪರ್ಟ್ಸ್ಗಳ ಪ್ರಕಾರ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ, ಬೈಕ್ ಟ್ಯಾಕ್ಸಿಗಳಿಗೆ ಕಮರ್ಷಿಯಲ್ ಲೈಸೆನ್ಸ್ ಕೊಟ್ಟು ಅದನ್ನು ಲೀಗಲೈಸ್ ಮಾಡೋದು.
ಎರಡನೇದು ರ್ಯಾಪಿಡೋನಂತಹ ಪ್ಲಾಟ್ಫಾರ್ಮ್ಗಳನ್ನು ಸ್ಟೇಟ್ ರೆಗ್ಯುಲೇಷನ್ ಅಡಿಯಲ್ಲಿ ತರೋದು. ಎಲ್ಲ ಟ್ಯಾಕ್ಸಿ ಮೋಡ್ಸ್ ದರಗಳನ್ನು ರೆಗ್ಯುಲೇಟ್ ಮಾಡೋದು. ನಾಲ್ಕನೇ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ಟ್ರೆಡಿಷನಲ್ ಡ್ರೈವರ್ಗಳಿಗೆ ಟೆಕ್ ಬೇಸ್ಡ್ ಪ್ಲಾಟ್ಫಾರ್ಮ್ಗಳಿಗೆ ಜಾಯಿನ್ ಆಗ್ಲಿಕ್ಕೆ ಎಂಕರೇಜ್ ಮಾಡೋದು. ಮುಂಬೈ ಮತ್ತು ಬೇರೆ ಸಿಟಿನಾಗ ರ್ಯಾಪಿಡೋ ಲೀಗಲ್ ಅದ ರೀ, ಆದ್ರೆ ಬೆಂಗಳೂರಿನಾಗ ಮಾತ್ರ ಯಾಕೆ ಇಲ್ಲೀಗಲ್ ಅದ? ಇದಕ್ಕೆ ಕಾರಣ ಲೈಸೆನ್ಸಿಂಗ್. ಇದನ್ನ ಕೆಲವು ಕಡೆ ಲೋಕಲ್ ಟ್ರಾನ್ಸ್ಪೋರ್ಟ್ ರೂಲ್ಸ್ ಪ್ರಕಾರ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರ. ಇನ್ನು ಕೆಲವು ಕಡೆ ಆ್ಯಪ್ ಬೇಸ್ಡ್ ಮೊಬಿಲಿಟಿ ಇನ್ನೋವೇಷನ್ನ ಭಾಗವಾಗಿ ಒಂದು ಹೊಸ ಸಿಸ್ಟಮ್ ತೆಗೆದು ಅದರ ಅಡಿಯಲ್ಲಿ ಇದನ್ನ ಆಕ್ಸೆಪ್ಟ್ ಮಾಡ್ಕೊಂಡಾರೆ. ಆದ್ರೆ ಕರ್ನಾಟಕದಾಗ ಎಸ್ಪೆಷಲಿ ಬೆಂಗಳೂರಿನಾಗ ಮೋಟಾರ್ ವೆಹಿಕಲ್ ಆಕ್ಟ್ 1988 ಪ್ರಕಾರ 2 ವೀಲರ್ಗಳು ಟ್ಯಾಕ್ಸಿ ಅಡಿಯಲ್ಲಿ ಬರಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಾರೆ. ಮತ್ತು ಪ್ರೈವೇಟ್ ಬೈಕನ್ನು ಕಮರ್ಷಿಯಲ್ ಪರ್ಪಸ್ಸಿಗೆ ಯೂಸ್ ಮಾಡ್ಬೋದು ಅನ್ನೋ ಒಂದು ಸ್ಟೇಟ್ ಪಾಲಿಸಿ ಎಲ್ಲೂ ಇಲ್ಲ. ಸೊ ಅದಕ್ಕೆ ಪ್ರೈವೇಟ್ ರಿಜಿಸ್ಟರ್ಡ್ ವೆಹಿಕಲ್ಸ್ ಅಥವಾ ವೈಟ್ ಬೋರ್ಡ್ ವೆಹಿಕಲ್ಗಳು ರ್ಯಾಪಿಡೋ ಯೂಸ್ ಮಾಡಿದ್ರೆ ಅದನ್ನ ಇಲ್ಲಿಗಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಜನವರಿ 2023ರಾಗ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನವರು ರ್ಯಾಪಿಡೋ ಬೈಕ್ಸನ್ನ ಬ್ಯಾನ್ ಮಾಡಬೇಕು ಅನ್ನುವಂತಹ ಒಂದು ನೋಟಿಸನ್ನು ಜಾರಿ ಮಾಡಿದ್ರು. ಇದ್ರೊಳಗೆ ಏನು ಹೇಳ್ಯಾರ ಅಂತಂದ್ರೆ ಪ್ರೈವೇಟ್ ರಿಜಿಸ್ಟ್ರೇಷನ್ ಇರುವಂತಹ 2 ವೀಲರ್ಗಳನ್ನು ಕಮರ್ಷಿಯಲ್ ಪರ್ಪಸ್ಗಾಗಿ ಬಳಸೋ ಹಂಗಿಲ್ಲ. ಪ್ಯಾಸೆಂಜರ್ ಸೇಫ್ಟಿ, ಇನ್ಶೂರೆನ್ಸ್ ಕವರೇಜ್ ಗ್ಯಾಪ್ಸ್ ಮತ್ತು ಲ್ಯಾಕ್ ಆಫ್ ರೆಗ್ಯುಲೇಷನ್ಗಳು ಕೂಡ ಇದಕ್ಕೆ ಕಾರಣ. ಆದ್ರೆ ಡೆಲ್ಲಿ, ಹೈದರಾಬಾದ್, ಮುಂಬೈದಾಗೆಲ್ಲ ಯಾಕೆ ಅಲೌ ಮಾಡ್ಲಿಕ್ಕತ್ತಾರ? ಯಾಕೆಂದ್ರೆ ರಾಜ್ಯ ಸರ್ಕಾರಗಳಿಗೆ ತಮ್ಮ ಟ್ರಾನ್ಸ್ಪೋರ್ಟ್ ಪಾಲಿಸಿಗಳಲ್ಲಿ ಬದಲಾವಣೆ ಮಾಡುವಂತಹ ಅಧಿಕಾರ ಇರುತ್ತೆ. ಅದಕ್ಕೆ ಮಹಾರಾಷ್ಟ್ರ, ತೆಲಂಗಾಣ ಮತ್ತು ದೆಹಲಿನಾಗ 2 ವೀಲರ್ಗಳು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಡಿಯಲ್ಲಿ ಬರ್ತಾವ ಅಂತ ಹೇಳಿ ಲೀಗಲೈಸ್ ಮಾಡ್ಲಿಕ್ಕೆ ಹೊಸ ಪಾಲಿಸೀಸ್ನ ಡ್ರಾಫ್ಟ್ ಮಾಡ್ಲಿಕ್ಕತ್ತಾರ. ದೆಹಲಿಯ 2023ರ ಡ್ರಾಫ್ಟ್ ಪಾಲಿಸಿ ಪ್ರಕಾರ EV ಬೈಕ್ ಟ್ಯಾಕ್ಸಿಗಳಿಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ಸಿಕ್ಕಿಬಿಟ್ಟವು. ಗೋವಾ, ಉತ್ತರ ಪ್ರದೇಶ ಮತ್ತು ಅಸ್ಸಾಂನಾಗ ಲೋಕಲ್ ಮೊಬಿಲಿಟಿ ಸ್ಕೀಮ್ ಅಡಿಯಲ್ಲಿ ರ್ಯಾಪಿಡೋನ ಲೀಗಲೈಸ್ ಮಾಡ್ಯಾರ. ಆದ್ರೆ ಕರ್ನಾಟಕದಾಗ ಇನ್ನ ಪ್ರಾಪರ್ ಫ್ರೇಮ್ ವರ್ಕ್ ಆಗ್ಬೇಕ್ರಿ. 2023 ಫೆಬ್ರವರಿನಾಗ ಹೈಕೋರ್ಟ್ನವರು ಒಂದು ಸ್ಟೇ ಇಶ್ಯೂನ ಮಾಡಿದ್ರು. ಇದರಿಂದ ಫೈನಲ್ ಪಾಲಿಸಿ ಆಗೋವರೆಗೂ ರ್ಯಾಪಿಡೋನವರು ತಮ್ಮ ಕೆಲಸವನ್ನ ಟೆಂಪರರಿಲಿ ಕಂಟಿನ್ಯೂ ಮಾಡ್ಬೋದು ಅಂತ ಪರ್ಮಿಷನ್ ಸಿಕ್ತು. ಆದ್ರೆ ತಮಗೆ ಲಾಸ್ ಆಗ್ತದೆ ಅಂತೇಳಿ ಟ್ರೆಡಿಷನಲ್ ಆಟೋ ಡ್ರೈವರ್ಗಳು ಪ್ರೊಟೆಸ್ಟನ್ನು ಕಂಟಿನ್ಯೂ ಮಾಡಿದ್ರು. ಒಟ್ಟಾರೆ ಹೇಳೋದಾದ್ರೆ ಈ ಜಗಳಕ್ಕೆ ಕಾರಣ ಬರೀ ರ್ಯಾಪಿಡೋ ಅಷ್ಟೇ ಅಲ್ಲ. ಹೊಸ ಮೊಬಿಲಿಟಿ ಮಾಡೆಲ್ಗಳು ಬರ್ತಿದ್ದಂಗೆ ಸಿಟಿಗಳು ಅದಕ್ಕೆ ತಕ್ಕಂಗೆ ಅಡಾಪ್ಟ್ ಆಗಬೇಕು ಅನ್ನೋದು ತಜ್ಞರ ಸಲಹೆ. ಬೆಂಗಳೂರನ್ನ ಗ್ಲೋಬಲ್ ಟೆಕ್ ಹಬ್ ಅಂತ ಕರೀತಾರೆ. ಆದ್ರೆ ಟೆಕ್ ಡ್ರಿವನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನೇ ಇಲ್ಲಿ ಲೀಗಲೈಸ್ ಮಾಡ್ಲಿಕ್ಕೆ ಆಗಲಾಗಿದೆ. ಈ ಟಾಪಿಕ್ನ ಮುಂದುವರೆಯೋಕ್ಕಿಂತ ಮೊದಲ ಜಾರ್ ಆ್ಯಪ್ ಅಂದ್ರೆ ಏನು, ಅದನ್ನ ಹೆಂಗೆ ಬಳಸ್ಬೋದು ಅಂತ ಪಟ್ ಅಂತ ಹೇಳ್ತೀವಿ. ಜಾರ್ ಒಂದು ಸೇವಿಂಗ್ಸ್ ಆ್ಯಪ್. ಇದ್ರಾಗ ನೀವು ಬರೀ 10 ರೂಪಾಯಿಂದ 24 ಕ್ಯಾರೆಟ್ ಗೋಲ್ಡ್ನಾಗ ಸೇವ್ ಮಾಡ್ಬೋದು. ನಿಮ್ಮ ಕೈಲಿ ಎಷ್ಟಾಗ್ತದೋ ಅಷ್ಟು. ನೀವು 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಈ ಅಮೌಂಟನ್ನು ಸೆಟ್ ಮಾಡಿದ್ರೆ ಆಯಿತು. ಡೈಲಿ, ವೀಕ್ಲಿ, ಮಂತ್ಲಿ ನಿಮ್ಮ ಅಕೌಂಟಿಂದ ದುಡ್ಡು ಆಟೋಮೆಟಿಕಲಿ ಜಾರ್ ಆ್ಯಪ್ನಾಗ ಸೇವ್ ಆಗ್ತದೆ. ಆಮೇಲೆ ನಿಮ್ಮ ಸೇವಿಂಗ್ಸ್ನ ನೀವು ಯಾವಾಗ ಬೇಕಾದರೂ ವಿಡ್ರಾ ಮಾಡ್ಬೋದು. ಇದಕ್ಕೆ 3 ಆಪ್ಷನ್ಸ್ ಇದಾವೆ. ಒಂದು, ನೀವು ಗೋಲ್ಡ್ ಕಾಯಿನ್ ಖರೀದಿಸಬಹುದು, ಇಲ್ಲ ಜ್ಯುವೆಲ್ರಿ ತಗೋಬಹುದು, ಇಲ್ಲ ಬೇಡಪ್ಪ ಅಂತಂದ್ರೆ ನಿಮ್ಮ ರೊಕ್ಕನ ನೀವು ವಿಡ್ರಾ ಮಾಡ್ಕೋಬಹುದು. ಇವತ್ತೇ ಜಾರ್ ಆ್ಯಪ್ ಡೌನ್ಲೋಡ್ ಮಾಡ್ರಿ ಮತ್ತು ಸೇವಿಂಗ್ಸ್ ಚಾಲೂ ಮಾಡ್ರಿ. ಈ ಟ್ರಾಫಿಕ್ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರದವರು ಇನಿಷಿಯೇಟಿವ್ಗಳನ್ನು ತಗೊಂಡಾರ. ಅದೇನಪ್ಪ ಅಂತಂದ್ರೆ ಮೊದಲನೇದು ಬೆಂಗಳೂರು ಅಡಾಪ್ಟಿವ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್. ಇದು ರಿಯಲ್ ಟೈಮ್ ಟ್ರಾಫಿಕ್ ಕಂಡೀಷನ್ಸ್ನ ಅನಲೈಸ್ ಮಾಡಿ AI ಬಳಸ್ಕೊಂಡು ಟ್ರಾಫಿಕ್ ಸಿಗ್ನಲ್ನ ಟೈಮಿಂಗ್ಸ್ನ ಅಡ್ಜಸ್ಟ್ ಮಾಡ್ತದೆ. ಇನಿಷಿಯಲ್ ರಿಸಲ್ಟ್ಸ್ ಭಾರಿ ಬಂದವ್ರಿ. ದೊಡ್ಡ ದೊಡ್ಡ ಜಂಕ್ಷನ್ಸ್ನಾಗ ವೇಟಿಂಗ್ ಟೈಮ್ ಆಲ್ಮೋಸ್ಟ್ 33% ಕಡಿಮೆ ಆಗಿದೆ. ಎರಡನೇದು BMTC ಬಸ್ ಎಕ್ಸ್ಪೆನ್ಷನ್. ಸದ್ಯಕ್ಕೆ BMTC ಕಡೆಯಿಂದ ಸುಮಾರು 6,000ಕ್ಕೂ ಹೆಚ್ಚು ಬಸ್ಗಳು ಆಪರೇಟ್ ಮಾಡ್ಲಿಕ್ಕತ್ತವ್ರಿ. ಆದ್ರೆ ಇದ್ರೂ ಡಿಮ್ಯಾಂಡ್ ಜಾಸ್ತಿ ಅದ, ಸಪ್ಲೈ ಕಡಿಮೆ ಅದ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಬೂಸ್ಟ್ ಮಾಡ್ಲಿಕ್ಕೆ ಹೊಸ ಎಲೆಕ್ಟ್ರಿಕಲ್ ಬಸ್ಗಳು ಮತ್ತು ಬೆಟರ್ ರೂಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕತ್ತಾರ. ವೈಟ್ ಫೀಲ್ಡ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿನಂತಹ ಕೀ ಟ್ರಾಫಿಕ್ ಜಂಕ್ಷನ್ಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಫೇಸ್ 2ನಾಗ ಸುಮಾರು 72 ಕಿಲೋಮೀಟರ್ ಹೊಸ ಮೆಟ್ರೋ ಲೈನ್ ಆ್ಯಡ್ ಆಗ್ಲಿಕ್ಕತ್ತಾವ. 2026ರವರೆಗೆ ಟೋಟಲ್ ಮೆಟ್ರೋ ಕವರೇಜ್ 175 ಕಿಲೋಮೀಟರ್ನಷ್ಟು ಆಗುವಂತಹ ಎಕ್ಸ್ಪೆಕ್ಟೇಷನ್ ಅದ ರೀ. ಇದರಿಂದ ರೋಡ್ ಮೇಲಿರೋ ಟ್ರಾಫಿಕ್ ಪ್ರೆಷರ್ ಒಂದು ಸ್ವಲ್ಪ ಕಡಿಮೆ ಆಗಬಹುದು. ಪೆರಿಫೆರಲ್ ರಿಂಗ್ ರೋಡ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್. ಈಗ ಹೊಸದಾಗಿ ಆಗ್ತಿರೋ ಪೆರಿಫೆರಲ್ ರಿಂಗ್ ರೋಡಿಂದ ಸಿಟಿಲಿ ಆಗ್ತಿರೋ ಹೆವಿ ಟ್ರಾಫಿಕ್ನ ಡೈವರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. RMP 2031ರ ಪ್ರಕಾರ ಫ್ಲೈಓವರ್ಗಳು, ಸಿಗ್ನಲ್ ಫ್ರೀ ಕಾರಿಡಾರ್ಗಳು ಮತ್ತು ಸ್ಮಾರ್ಟ್ ಪಾರ್ಕಿಂಗ್ ಸೊಲ್ಯೂಷನ್ಗಳ ಕನ್ಸ್ಟ್ರಕ್ಷನ್ನ ಫಾಸ್ಟ್ ಟ್ರ್ಯಾಕ್ ಮಾಡ್ಲಿಕ್ಕತ್ತಾರ. 5ನೇ ಸೊಲ್ಯೂಷನ್ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ಸ್ ಮತ್ತು ಸ್ಮಾರ್ಟ್ ಸರ್ವೆಲೆನ್ಸ್. 2024ರಾಗ ಎನ್ಫೋರ್ಸ್ಮೆಂಟ್ ಡ್ರೈವ್ಸ್ ಮೂಲಕ ಟ್ರಾಫಿಕ್ ಪೊಲೀಸ್ನವರು ಸುಮಾರು 7.4 ಕ್ರೋರ್ಸ್ನಷ್ಟು ಫೈನ್ ಅನ್ನ ಕಲೆಕ್ಟ್ ಮಾಡ್ಯಾರ. ಸಾವಿರಾರು AI ಬೇಸ್ಡ್ CCTV ಕ್ಯಾಮ್ರಾಗಳು ಕೀ ಜಂಕ್ಷನ್ಸ್ನಾಗ ವೈಲೇಷನ್ಸ್ ಮತ್ತು ಕಂಜೆಷನ್ಸ್ನ ಮಾನಿಟರ್ ಮಾಡ್ಲಿಕ್ಕತ್ತಾವ. ಈಗ ಸದ್ಯದ ಚಾಲೆಂಜ್ಗಳೇನು ಮತ್ತು ಭವಿಷ್ಯದಲ್ಲಿ ಏನಾಗ್ಬೋದು ಅಂತ ನೋಡೋಣ. ಇಷ್ಟೆಲ್ಲ ಇನಿಷಿಯೇಟಿವ್ಸ್ ತೊಗೊಂಡ್ರು ಸಿಟಿ ಗ್ರೋತ್ಗೆ ತಕ್ಕಂತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮ್ಯಾಚೇ ಆಗಲಾಗಿದೆ. ಸರ್ಕಾರದವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಮತ್ತು ಅರ್ಬನ್ ಪ್ಲಾನಿಂಗ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮತ್ತು ಆಟೋಗಳ ನಡುವೆ ನಡೀತಿರೋ ಈ ಸಂಘರ್ಷ ಬರೀ ಒಂದು ಸಿಂಪಲ್ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಅಲ್ರಿ. ಇದು ಬೆಂಗಳೂರಿನ ಮೊಬಿಲಿಟಿ ಫ್ಯೂಚರ್ ಮೇಲೆ ಒಂದು ದೊಡ್ಡ ಪರಿಣಾಮ ಬೀರ್ಲಿಕ್ಕತ್ತದ.
ರ್ಯಾಪಿಡೋ ಅಥವಾ ಇತರೆ ಬೈಕ್ ಟ್ಯಾಕ್ಸಿಗಳು ಫಾಸ್ಟ್, ಅಫೋರ್ಡೆಬಲ್ ಮತ್ತು ಗಿಗ್ ಎಕನಾಮಿ ಡ್ರಿವನ್ ಹೊಸ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾ ಟ್ರಾಫಿಕ್ನ ಬೀಟ್ ಮಾಡಿ ಜನರ ಟೈಮನ್ನು ಸೇವ್ ಮಾಡ್ಲಿಕ್ಕತ್ತವ. ಆದ್ರೆ ಆಟೋ ಡ್ರೈವರ್ಗಳು ಹೇಳೋದೇನಪ್ಪ ಅಂತಂದ್ರೆ ಇದರಲ್ಲಿ ಯಾವುದೇ ರೀತಿಯಾದಂಥ ರೆಗ್ಯುಲೇಷನ್ಸ್ ಇಲ್ಲ, ಮೀಟರ್ ಇಲ್ಲ, ಅಕೌಂಟಬಿಲಿಟಿನೂ ಇಲ್ಲ ಅನ್ನೋದು ಅವರ ಒಂದು ವಾದ. ಕರ್ನಾಟಕದಾಗ ಬೈಕ್ ಟ್ಯಾಕ್ಸಿಗಳು ಲೀಗಲೈಸ್ ಆಗಬೇಕು ಅಂತಂದ್ರೆ ಸರ್ಕಾರದವರು ಈ ಕೆಳಗಿನ ಸ್ಟೆಪ್ಗಳನ್ನು ಫಾಲೋ ಮಾಡಬೇಕು. ಮೊದಲನೇದು ಲೈಸೆನ್ಸಿಂಗ್ ಮೆಕ್ಯಾನಿಸಮ್ ಕ್ರಿಯೇಟ್ ಮಾಡಬೇಕು. ಎರಡನೇದು ಕಮರ್ಷಿಯಲ್ ಪರ್ಪಸ್ಗಳಿಗೆ ಯೆಲ್ಲೋ ಪ್ಲೇಟ್ ಮ್ಯಾಂಡೇಟರಿ ಆಗಬೇಕು. ಮೂರನೇದು ರ್ಯಾಪಿಡೋನ ಟ್ರಾನ್ಸ್ಪೋರ್ಟ್ ಅಗ್ರಿಗೇಟರ್ ನಾರ್ಮ್ಸ್ ಅಡಿಯಲ್ಲಿ ತರಬೇಕು. ಕರ್ನಾಟಕ ಬೈಕ್ ಟ್ಯಾಕ್ಸಿಗಳನ್ನ ರೆಗ್ಯುಲೇಟ್ ಮಾಡಿ ಲೀಗಲೈಸ್ ಮಾಡಲಿಲ್ಲ ಅಂತಂದ್ರೆ ಭಾರತದ ಅತಿ ದೊಡ್ಡ ಟೆಕ್ ಫಾರ್ವರ್ಡ್ ಸಿಟಿ ಒಬ್ಬ ನಾಗರಿಕನ ಕಣ್ಣಲ್ಲಿ ಹಿಂದುಳಿದ ಸಿಟಿ ಆಗ್ಬಿಡ್ಬೋದಾ? ಇಲ್ಲಿ ರ್ಯಾಪಿಡೋನ ಬ್ಯಾನ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದು ಪ್ರಶ್ನೆ ಅಲ್ಲ. ಬೆಂಗಳೂರು ಯಾವಾಗ ಫ್ಯೂಚರ್ ಟೆಕ್ನಾಲಜಿನ ಅಪ್ಕೊಂಡು ಮುಂದೆ ಸಾಗುತ್ತೆ ಅನ್ನೋದೇ ನಿಜವಾದ ಪ್ರಶ್ನೆ. ನಾನು ನಿಮ್ಮ ವಿಲಾಸ್ ಕುಲಕರ್ಣಿ. ಇವತ್ತಿನ ಚರ್ಚೆ ಜಾರಿ ಇದೆ ಎಪಿಸೋಡ್ನಾಗ ಇಷ್ಟೇ. ಇನ್ನಷ್ಟು ಇನ್ಫಾರ್ಮೇಟಿವ್ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಜಾರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ.